ಒಂದೇ ಮನೆಯ ಮೇಲೆ 21 ಬ್ಯಾಂಕ್ಗಳಿಂದ ಸಾಲವನ್ನ ಪಡೆದಿದ್ದಾನೆ ವ್ಯಕ್ತಿ. ಒಂದೇ ಮನೆಯ ಮೇಲೆ ಬರೋಬ್ಬರಿ 21 ಬ್ಯಾಂಕ್ನಿಂದ ಸಾಲವನ್ನ ಪಡೆದು ಮನೆ ಮಾಲೀಕ ನಂಜುಂಡಯ್ಯ ಎಸ್ಕೇಪ್ ಆಗಿದ್ದಾನೆ. 5 ಕೋಟಿಗೂ ಹೆಚ್ಚು ಸಾಲವನ್ನ ಪಡೆದಿರುವಂತಹ ನಂಜುಂಡಯ್ಯ ಮನೆ ಜಪ್ತಿ ಮಾಡಿಕೊಳ್ಳೋದಕ್ಕೆ ಬ್ಯಾಂಕ್ಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಹಣ ರಿಕವರಿಗೆ ಬ್ಯಾಂಕ್ಗಳಿಂದ ಮನೆಗೆ ನೋಟಿಸ್ ಅಂಟಿಸಲಾಗಿದೆ. ಬೆಂಗಳೂರಿನ ಬೇಗೂರಿನ ಲೇಔಟ್ನಲ್ಲಿರುವಂತಹ ಮನೆ ದಾಖಲೆ ಪರಿಶೀಲಿಸದೆ ಸಾಲ ಕೊಟ್ಟಿರುವ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಮನೆಯ ಕಾಂಪೌಂಡ್ ತುಂಬಾ ಬ್ಯಾಂಕ್ಗಳ ಬರಹವೇ ಕಾಣಿಸ್ತಾ ಇದೆ. ಬಾಗಿಲಿಗೆ ರಾಶಿ ರಾಶಿ ನೋಟಿಸ್ ಅನ್ನ ಬ್ಯಾಂಕ್ನ ಸಿಬ್ಬಂದಿ ಅಂಟಿಸಿ ಹೋಗಿದ್ದಾರೆ. ಮನೆ ಗೇಟ್ಗೆ ಬೀಗವನ್ನ ಹಾಕಿ ಬ್ಯಾಂಕ್ಗಳು ಸೀಲ್ ಮಾಡಿವೆ. ಗಮನಿಸ್ತಾ ಇದ್ದೀರಿ, ಇದೇ ಮನೆಯ ಮೇಲೆ 21 ಬ್ಯಾಂಕ್ನಿಂದ ನಂಜುಂಡಯ್ಯ ಸಾಲವನ್ನ ಪಡ್ಕೊಂಡಿದ್ದಾರೆ. ಮನೆ ಗೇಟ್ಗೆ ಸೀಲನ್ನ ಹಾಕಲಾಗಿದೆ. ಮನೆಯ ಕಾಂಪೌಂಡ್ ಇರಬಹುದು, ಮನೆಯ ಮುಂಭಾಗ ಇರಬಹುದು, ಬ್ಯಾಂಕ್ಗಳಿಂದ ನೋಟಿಸ್ ಅನ್ನ ಅಂಟಿಸಲಾಗಿದೆ. ಬರೋಬ್ಬರಿ 5 ಕೋಟಿ ರೂಪಾಯಿ ಸಾಲವನ್ನ ಈ ಮನೆಯ ಮೇಲೆ ವಿವಿಧ ಬ್ಯಾಂಕ್ಗಳಿಂದ ಮಾಲೀಕ ನಂಜುಂಡಯ್ಯ ತಗೊಂಡಿದ್ದಾರೆ. ಮನೆಗೆ ಅಂಟಿಸಿರುವಂತಹ ನೋಟಿಸ್ನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಬ್ಯಾಂಕ್ಗಳ ನೋಟಿಸ್, ಸಾಲ ಮರುಪಾವತಿಗೆ ಸಂಬಂಧಪಟ್ಟಂತೆ. ಇನ್ನು ಸಾಲ ಕೊಡುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಲಿಲ್ವಾ, ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲಿಸದೆ ನಂಜುಂಡಯ್ಯಗೆ ದುಡ್ಡನ್ನ ಕೊಟ್ರ ಅಥವಾ ಸಾಲವನ್ನ ಕೊಟ್ರ ಅನ್ನೋ ಅನುಮಾನ ಕೂಡ ಇಲ್ಲಿ ಶುರುವಾಗ್ತಾ ಇದೆ. ಸರ್, ನಾವು ಸುಮಾರು ದಿವಸದಿಂದ ಸುಮಾರು ವರ್ಷಗಳಿಂದ ಅವ್ರನ್ನ ನೋಡಿದ್ದೀವಿ. ಇಲ್ಲೇ ಇದ್ದರು, ಈ ವಿಚಾರ ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ಇಲ್ಲೇ ಓಡಾಡ್ಕೊಂಡು ನಮ್ಮ ಕಣ್ಮುಂದೆನೇ ಇದ್ದರು. ಬಟ್ ಇದ್ದಕ್ಕಿದ್ದ ಹಾಗೇ ಕೆಲವು ಬ್ಯಾಂಕ್ಗಳು ಬಂದು ಅವ್ರ ಮನೆ ಮೇಲೆ ನೋಟಿಸ್ ಅಂಟಿಸ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ಮಾಡಿದ್ರು. ಬಟ್ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದು ನಮಗೂ ಗಮನಕ್ಕೆ ಬಂದಿಲ್ಲ ಸರ್. ಸಿಕ್ಕದಾಗ ಮಾತಾಡಿಸ್ತಾ ಇದ್ರು, ಸುಮ್ಮನೆ ಕ್ಯಾಶುವಲ್ ಆಗಿ ಇರ್ತಿದ್ದೋ. ಅಷ್ಟು ಬಿಟ್ಟರೆ ಅವ್ರು ಏನಾಯಿತು ಪರಿಸ್ಥಿತಿ ಅನ್ನೋದೇ ನಮಗೂ ಗೊತ್ತಿಲ್ಲ. ಚೆನ್ನಾಗೇ ಇದ್ದರು, ಎಲ್ಲರ ಹತ್ರ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಅವರ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಅಂದರೆ ನನಗೂ ಇದೊಂಥರ ಆಶ್ಚರ್ಯ. ಯಾಕೆಂದರೆ ನಮ್ಮ ಒಂದು ಇದರಲ್ಲೇ ಸಹ ಯಾವತ್ತೂ ಸಹ ಈ ಥರದ್ದು ಒಂದು ಸುದ್ದಿನೂ ಸಹ ನಮ್ಗೆ ಗೊತ್ತಿರಲಿಲ್ಲ, ನೋಡಿರಲಿಲ್ಲ. ಅಷ್ಟು ಬ್ಯಾಂಕ್ಗಳಲ್ಲಿ ಇವರು ಹೇಗೆ ಸಾಲ ತೊಗೊಂಡ್ರು, ಅವ್ರು ಬ್ಯಾಂಕ್ನವ್ರು ಹೇಗೆ ಕೊಟ್ಟರು, ಆಮೇಲೆ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ನ ಪ್ರತಿಯೊಂದು ಬ್ಯಾಂಕಲ್ಲೂ ತೊಗೊತಾರೆ, ಅದೆಲ್ಲ ಕಡೆ ಲಿಂಕ್ ಆಗಿರುತ್ತೆ. ಆ ಥರ ಇದ್ದಾಗ ಬ್ಯಾಂಕ್ಗಳಿಗೆ ಹೇಗೆ ಮೋಸ ಮಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಏನಾದ್ರು ಬೇರೆ ಏನಾದ್ರು ಮರ್ಮ ಇದೆಯೋ ಗೊತ್ತಿಲ್ಲ ಸರ್ ನನಗೆ. ದಿನ ಒಬ್ಬೊಬ್ಬರು ಬ್ಯಾಂಕ್ನವ್ರು ಬರ್ತಾ ಇದ್ದಾರೆ, ಈ ಮನೆ ನಂದು 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 ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರಿಗೂ ಹೋಗುತ್ತೆ ಕಾನೂನಾತ್ಮಕವಾಗಿ ಅನ್ನೋದು ಗೊತ್ತಿಲ್ಲ ಸರ್. ಏನು ಇವತ್ತು ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಲೋನನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಹಿನ್ನೆಲೆಯಲ್ಲಿ ಈ ಬ್ಯಾಂಕುಗಳು ಮೊದಲೇನು ಮಾಡ್ತವೆ ಅಂದರೆ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಆದರೆ ಇವತ್ತು ಇವರು 21 ಬ್ಯಾಂಕ್ಗಳಲ್ಲಿ ಸಾಲ ತೊಗೊಂಡಿರ್ತಕ್ಕಂಥದ್ದೇ ಒಂದು ಪವಾಡ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ನಾವು ಕಂಡಂಗೆ ಸ್ಟೇಟ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಈಗ ಅನೇಕ ಕೋಆಪರೇಟಿವ್ ಬ್ಯಾಂಕುಗಳು ಎಲ್ಲ ಸೇರಿ 21 ಬ್ಯಾಂಕ್ಗಳು ಈ ಒಂದು ಮನೆಯ ಮೇಲೆ ಸಾಲವನ್ನು ಕೊಟ್ಟಿದೆ. ಅಂದರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಸಣ್ಣ ಪುಟ್ಟ ಸಾಲ ಪಡಿಬೇಕು ಅಂದ್ರೇನೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ, ಎಲ್ಲಾ ರೀತಿಯ ಪುರಾವೆಗಳನ್ನ ಇಟ್ಕೊಂಡೇ ಸಾಲವನ್ನ ಕೊಡ್ತಾರೆ. ಅಂಥದ್ರಲ್ಲಿ ವಿವಿಧ ಬ್ಯಾಂಕ್ಗಳಿಂದ 5 ಕೋಟಿ ಸಾಲವನ್ನ ಒಂದೇ ಮನೆ ಮೇಲೆ ಈ ಆಸಾಮಿ ಹೇಗ್ ತಗೊಂಡ್ರು ಅಂತ ಹೇಳಿ ಬ್ಯಾಂಕ್ಗಳು ಯಾಮಾರಿವ್ಯಾ ಅಥವಾ ಈತ ಯಾಮಾರಿಸಿದಾನ ಅಂತ? ಹೌದು ಮಧುಶ್ರೀ, ಖಂಡಿತವಾಗ್ಲೂ ಕೂಡ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೇಗೂರು ವಾರ್ಡ್ ನಲ್ಲಿರುವಂತಹ ನಂಜುಂಡಯ್ಯ ಲೇಔಟ್ ಏನಿದೆ, ಆ ಲೇಔಟ್ ನಲ್ಲಿರುವಂತಹ ಮನೆ ಮೇಲೆ ಈಗಾಗಲೇ ಅಂದ್ರೆ ಕೋಆಪರೇಟಿವ್ ಸೊಸೈಟಿಗಳು ಸೇರಿದಂತೆ ಒಟ್ಟು 21 ಬ್ಯಾಂಕ್ಗಳಲ್ಲಿ ಈಗಾಗಲೇ ಲೋನ್ ನ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಕೋಟ್ಯಾಂತರ ರೂಪಾಯಿ ಲೋನ್ ನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಅಂದ್ರೆ ಈತ ಅದೇ ಏರಿಯಾದಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು ಒಂದು ಕಡೆ. ಆದ್ರೆ ಎರಡನೇದಾಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಂದ್ರೆ ಮಲ್ಲೇಶ್ವರಂ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಬನಶಂಕರಿ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, SBI ಬ್ಯಾಂಕು, ಕೆನರಾ ಬ್ಯಾಂಕ್ ಸೇರಿದಂತೆ 21ಕ್ಕೂ ಹೆಚ್ಚು ಬ್ಯಾಂಕ್ಗಳಲ್ಲಿ ಈತ ಕೋಟ್ಯಾಂತರ ರೂಪಾಯಿಯನ್ನ ಸಾಲವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ಸಾಲವನ್ನ ಕಟ್ಟದ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಯಾಂಕ್ನವರು ಮತ್ತೆ ಕೋಆಪರೇಟಿವ್ ಸೊಸೈಟಿಯವರು ಬಂದು ಮನೆಗೆ ನೋಟಿಸ್ ಅಂಟಿಸಿ ಅದಾದ ನಂತರದಲ್ಲಿ ಮನೆಗಳ ಮೇಲೆ ಒಂದು ಪೇಂಟ್ ಅಲ್ಲಿ ಬರಹಗಳನ್ನು ಕೂಡ ಬರೆದಿರುವಂತದ್ದು. ಅಂದ್ರೆ ಈ ಮನೆ ನಮಗೆ ಸೇರಿದ್ದು, ನಾವು ಸಾಲ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ನಾವು ಈ ಮನೆಯನ್ನ ವಶಕ್ಕೆ ಪಡ್ಕೊಳ್ತಾ ಇದೀವಿ, ಇಲ್ಲ ನಾವು ಇದನ್ನ ಜಪ್ತಿ ಮಾಡ್ತಾ ಇದೀವಿ ಅನ್ನೋಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಇದು ಯಾರಿಗೆ ಸೇರಬೇಕಾದದ್ದು ಅಂತ. ಕಾರಣ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಬ್ಯಾಂಕ್ನವರು ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗಾಗಲೇ ಈತನಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಯಾರಿಗೆ ಸೇರ್ಬೇಕಾಗಿದ್ದು, ಹೆಚ್ಚಿನ ಹಣ ಯಾರು ಕೊಟ್ಟಿದ್ದಾರೆ, ಈತನಿಗೆ ಏನೇನೆಲ್ಲ ಡಾಕ್ಯುಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತಂದ್ರೆ
ಸಾಮಾನ್ಯವಾಗಿ ನೀವು ಕೂಡ ಹೇಳ್ತಿದ್ರಿ, ಅಂದ್ರೆ 10,000ದಿಂದ 50,000 ರೂಪಾಯಿವರೆಗೂ 5,000 ರೂಪಾಯಿ ಎಲ್ಲರೂ ಲೋನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಇಂದ ಹಿಡಿದು ವೋಟರ್ ಐಡಿ ಇಂದ ಹಿಡಿದು ಪ್ಯಾನ್ ಕಾರ್ಡ್ ಇಂದ ಹಿಡಿದು ಪ್ರತಿಯೊಂದನ್ನು ಡಾಕ್ಯುಮೆಂಟ್ಸ್ ನ ಪಡ್ಕೊಳ್ತಾರೆ. ಆದ್ರೆ ಈತ 21 ಬ್ಯಾಂಕ್ಗಳಲ್ಲಿ ಲೋನ್ ಪಡೆಯುವಂತ ಸಂದರ್ಭದಲ್ಲಿ ಬ್ಯಾಂಕ್ನವರು ಈತನಿಂದ ಯಾವುದೇ ತರವಾದಂತ ಸೂಕ್ತವಾದಂತ ದಾಖಲೆಗಳನ್ನು ಪಡ್ಕೊಂಡಿದ್ದಿಲ್ವಾ? ದಾಖಲೆಗಳನ್ನು ಪಡ್ಕೊಂಡಿದ್ರು ಕೂಡ ಈತ ಹೇಗೆ ಅಂದ್ರೆ ಒಂದು 2 ಫ್ಲೋರ್ ನ ಮನೆಯನ್ನು ಇಟ್ಕೊಂಡು ಇಷ್ಟು ಬ್ಯಾಂಕ್ಗಳಲ್ಲಿ ಅದು ಕೋಟ್ಯಾಂತರ ರೂಪಾಯಿ ಹಣವನ್ನ ಹೇಗೆ ಸಾಲ ಪಡ್ಕೊಂಡ ಅನ್ನುವಂಥದ್ದನ್ನ ಸ್ಥಳೀಯರಾಗಿರ್ಬೋದು ಮತ್ತೆ ಬೇರೆ ಬೇರೆಯವರು ಬ್ಯಾಂಕ್ ನ ಅಧಿಕಾರಿಗಳೇ ಈಗ ಶಾಕ್ ಆಗಿರುವಂತದ್ದು. ಇಷ್ಟು ಜನ ಬಂದು ಈಗಾಗಲೇ ಆ ಮನೆ ನಮಗೆ ಸೇರಿದ್ದು, ನಾವು ಕೊಟ್ಟಿರುವಂತ ಸಾಲಕ್ಕೆ ಅದನ್ನ ವಜಾ ಮಾಡ್ಕೊಳ್ತೀವಿ ಅಂತೇಳಿ ಈಗ ಎಲ್ಲಾ ಬ್ಯಾಂಕ್ನವರು ಕೂಡ ಕಾನೂನು ಮೂಲಕವಾಗಿ ಹೋರಾಟ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದೇ ಇಲ್ಲಿ ಪ್ರಮುಖವಾದ ಅಂಶ. ಅಂದ್ರೆ ಒಬ್ಬೊಬ್ರು 20 ಲಕ್ಷ ಇರ್ಬೋದು, ಒಬ್ಬೊಬ್ರು 50 ಲಕ್ಷ ಇರ್ಬೋದು, ಒಬ್ಬೊಬ್ರು ಕೋಟಿ ಇರ್ಬೋದು, ಈ ತರ ಸಾಕಷ್ಟು ಹಣವನ್ನ ಈತನಿಗೆ ಕೊಟ್ಟಿರುವಂತದ್ದು. ಈತ ಪಡೆದ ಸಾಲಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ತರವಾದಂತ ಇಂಟ್ರೆಸ್ಟ್ ಆಗಿರ್ಬೋದು ಮತ್ತೆ ಸಾಲವನ್ನ ತೀರಿಸುವಂತದ್ದಾಗಿರ್ಬೋದು ಇದು ಯಾವುದು ಕೂಡ ಮಾಡದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಬ್ಯಾಂಕ್ನವರು ಬಂದು ಕೂಡ ಈಗಾಗಲೇ ಮನೆ ಮೇಲೆ ನೋಟಿಸ್ ಕಾಪಿಯನ್ನ ಅಂಟಿಸ್ತಿರುವಂತದ್ದು ಮತ್ತೆ ಪೇಂಟ್ ನ ಮೂಲಕವಾಗಿ ಬರೆದು ಈ ಆಸ್ತಿ ನಮಗೆ ಸೇರಿದ್ದು ಅನ್ನುವಂಥದ್ದು ಈಗ ಆಲ್ರೆಡಿ ಪೈಪೋಟಿ ಶುರು ಆಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ಸೂರ್ಯ ತಮ್ಮೆಲ್ಲ ಮಾಹಿತಿಗಾಗಿ.